ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಯಾರೂ ಕ್ಷಮಿಸೋದು ಬೇಡ. ಅದು ಆದರೆ ಒಂದು ಡಿಫ್ರೆನ್ಸು, ಮೆಡಿಕಲ್ ನೆಗ್ಲಿಜೆನ್ಸ್, ಮೆಡಿಕಲ್ ಆ್ಯಕ್ಸಿಡೆಂಟ್ಸ್. ಮತ್ತು ಕೆಲವು ಅವರು ಮತ್ತೆ ನಾವು ಉಳಿಸಲಾರದ ಅಷ್ಟು ದೂರ ಹೋದಂಗಾಗಿ ನಮ್ಮ ಕೈಲಾದ ಪ್ರಯತ್ನ ಎಲ್ಲನೂ ಮಾಡಿ ಒಂದು ವ್ಯಕ್ತಿಯ ಪ್ರಾಣ ನಮಗೆ ಉಳಿಸೋಕ್ಕೆ ಸಾಧ್ಯವಾಗಲಿಲ್ಲ ಅಂದಾಗ ಅದು ಕೂಡ ಮೆಡಿಕಲ್ ನೆಗ್ಲಿಜೆನ್ಸ್ ಅನ್ನೋ ಒಂದು ವೈದ್ಯಕೀಯ ನಿರ್ಲಕ್ಷ್ಯದಿಂದ ಆಗಿತ್ತು ಅನ್ನೋ ಒಂದು ಎಲ್ಲದು ಭಾವನೆ. ಅದಕ್ಕಾಗಿ ಮಾಧ್ಯಮದವರು, ಸರ್ಕಾರ ಬಹಳಷ್ಟು ಕಾನೂನು ಮಾಡಿದೆ. ವೈದ್ಯರ ಮೇಲೆ ಹಿಂಸೆ, ಹಲ್ಲೆ, ನರ್ಸಿಂಗ್ ಹೋಮ್ಗಳನ್ನು ಹಾಳು ಮಾಡೋವಂಥದ್ದು, ಎಷ್ಟೋ ಜನ ವೈದ್ಯರು ಇದರಿಂದಾಗಿಯೇ ಪ್ರಾಣ ಬಿಟ್ಟಿದ್ದಾರೆ. ಅದು ಸ್ವಲ್ಪ ದುರದೃಷ್ಟಕರ. ಅದನ್ನು ಎಲ್ಲೋ ಒಂದು ಕಡೆ ನಾವು ಮತ್ತೆ ಆ ನಂಬಿಕೆನ ಉಳಿಸಬೇಕು. ಇದಕ್ಕೆ ಸರ್ಕಾರ, ಮಾಧ್ಯಮದವರು, ಕಾನೂನು ಕೂಡ ವೈದ್ಯರ ಜೊತೆ ನಿಲ್ಲಬೇಕು. ಎಲ್ಲಿ ನಿರ್ಲಕ್ಷ್ಯ ಇಲ್ಲವೋ ಅಲ್ಲಿ ಅವರ ಒಂದು ಸಮಸ್ಯೆ ಏನು, ಯಾವ ಕಾರಣದಿಂದಾಗಿದೆ, ಏನು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಅವರು ಸ್ಪಂದಿಸೋ ಹಾಗಾದರೆ ನಿಜವಾಗ್ಲೂ ಅದು ಬಹಳ ದೊಡ್ಡ ವಿಷಯ. ಇವತ್ತು ವೈದ್ಯರನ್ನು ಗುರುತಿಸಿದ್ದೀರ, ನಿಮಗೆ ವೈದ್ಯರ ಕೆಲಸ ಏನು ಗೊತ್ತಿದೆ. ಕೋವಿಡ್ ಟೈಮಲ್ಲಿ ಹೇಗೆಲ್ಲ ವೈದ್ಯರು ರಾತ್ರಿ ಹಗಲು ದುಡ್ದಿದ್ದಾರೆ, ನಿದ್ದೆ. ಒಂದು ಪೇಷಂಟ್ ಬಂದರೆ ಎಷ್ಟೋ ದಿವಸಗಳಲ್ಲಿ ನಾವು ಕೆಲಸ ಮಾಡಿದಾಗ 2 ದಿವಸ ಊಟ ತಿಂಡಿ ನಿದ್ದೆ. ಇವತ್ತು ಬೆಳಗ್ಗೆ ನಾವು ಪ್ರಾರಂಭ ಮಾಡಿದರೆ ಮಾರನೇ ದಿನ ಮಧ್ಯಾಹ್ನ ತನಕ ನಾನ್ ಸ್ಟಾಪ್ ಕೆಲಸಗಳು ಮಾಡ್ತಾಯಿದ್ವಿ. ಅಂದರೆ ನಮಗೇನು ಅನ್ನಿಸ್ತಿರಲಿಲ್ಲ. ನಮ್ಮ ಗುರಿ ಏನು, ಒಂದು ಪೇಷಂಟಿಗೆ ನಾವು ಟ್ರೀಟ್ಮೆಂಟ್ ಕೊಡೋದು ಅಷ್ಟೇ ನಮ್ಮ ಗುರಿ ಇರ್ತೀವಿ. ಸೊ ಈ ಸಂಬಂಧ ಮತ್ತೆ ಬರಲಿ. ನಿಜವಾಗ್ಲೂ ವೈದ್ಯೋ ನಾರಾಯಣೋ ಹರಿ ಅನ್ನೋ ಒಂದು ಭಾವನೆ ಮತ್ತೆ ಜನರಲ್ಲಿ ಉಳಿಲಿ ಅಂತ ನಾನು ಒಂದು ಭಾವಿಸ್ತೀನಿ. ಮತ್ತೊಂದು ವಿಷಯ ಅಂತ ಹೇಳಿದರೆ, ಈ ಹೆಲ್ತಿ ಸೆಕ್ಷುಯಾಲಿಟಿ ಎಜುಕೇಷನ್. ನಿಮಗೆಲ್ರಿಗೂ ಇವಾಗ ಇತ್ತೀಚಿನ ದಿನಗಳಲ್ಲಿ ಗೊತ್ತಿದೆ. ನಿಮಗೆ ನಾವು ಮಕ್ಕಳಿಗೆ ಸರಿಯಾದ ರೀತಿ ಬೇರೆ ಎಲ್ಲ ಮೌಲ್ಯಗಳನ್ನು ತಿಳಿಸೋ ಥರ ತನ್ನ ದೇಹನ ಗುರುತಿಸೋದಾಗಲಿ, ತನ್ನ ದೇಹ ರಕ್ಷಣೆ ಮಾಡಿಕೊಳ್ಳೋದು, ಗಂಡು ಹೆಣ್ಣು ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ ಭಾವನೆಯಿಂದ ಹೇಗೆ ಚಿಕ್ಕ ವಯಸ್ಸಿನಿಂದಲೇ ಯಾವ ರೀತಿ ಅವರು ಅದನ್ನು ಗುರುತಿಸ್ಬೋದು ಅಂತ ತಿಳಿಸೋದೇ ನಾವು ನಿಜವಾದ ಲೈಂಗಿಕ ಶಿಕ್ಷಣ. ಯಾಕಂದರೆ ಇನ್ನೂ ಕೂಡ ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಭಾವನೆ ಇರೋದು, ಲೈಂಗಿಕ ಶಿಕ್ಷಣ ಅಂದ ತಕ್ಷಣ ನಮ್ಮ ಮಕ್ಕಳನ್ನು ನೀವು ಹಾಳು ಮಾಡಿಬಿಡ್ತೀರಾ, ಅದಂದರೆ ಹೇಳಿ ಸಂಭೋಗದ ಬಗ್ಗೆ ತಿಳಿಸ್ಕೊಡೋದು, ಮಗುವಿನ ಜನನದ ಬಗ್ಗೆ ತಿಳಿಸ್ಕೊಡೋದು ಅನ್ನೋ ಒಂದು ತಪ್ಪು ಭಾವನೆ. ಇದು ಲೈಂಗಿಕತೆಯ 3% ಭಾಗ ಮಾತ್ರ. ಇನ್ನು ಉಳಿದಿದ್ದೆಲ್ಲ ಹುಟ್ಟಿನಿಂದ ಹಿಡಿದು ಇಳಿ ವಯಸ್ಸಿನ ಸಾಯುವ ತನಕ ಆ ದೇಹಕ್ಕೆ ಸಂಬಂಧಪಟ್ಟ ಪ್ರತಿ ಹಂತದಲ್ಲೂ ಆಗೋ ಬದಲಾವಣೆ, ಹದಿಹರೆಯ ಮತ್ತು ಮದುವೆ, ಗಂಡ ಹೆಂಡಿನ ಸಂಬಂಧ, ಲೈಂಗಿಕ ಸಂಬಂಧ, ಪ್ರಸವ, ಗರ್ಭಧಾರಣೆ, ಬಂಜೆತನ, ಋತುಬಂಧ, ಎಲ್ಲವೂ ಇವು ವಿವಿಧ ಹಂತಗಳು ಲೈಂಗಿಕತೆ. ಇದ್ರ ಬಗ್ಗೆ ಸರಿಯಾದ ರೀತಿ ಅರ್ಥ ಮಾಡಿಕೊಂಡಾಗ ನಮ್ಮ ಸಮಾಜದಲ್ಲಿ ಆಗ್ತಿರೋವಂಥ ಲೈಂಗಿಕ ಅತ್ಯಾಚಾರ, ಕಿರುಕುಳ, ಸಣ್ಣ ಮಕ್ಕಳ ಮೇಲೆ ಆಗ್ತಿರೋವಂಥ ಅತ್ಯಾಚಾರ, ಈ ಥರ ಹಲವಾರು ದೌರ್ಜನ್ಯ, ಲೈಂಗಿಕ ಕಾಯಿಲೆಗಳು, HIV, ಏಡ್ಸ್, ಮತ್ತು ಸಣ್ಣ ಮಕ್ಕಳು ಚಿಕ್ಕ ಹದಿಹರೆಯದಲ್ಲಿ ಅವರು ಅಪಾಯಕಾರಿ ಲೈಂಗಿಕ ವರ್ತನೆ ತೋರಿಸ್ತಾ ಇರೋದು, ಹದಿಹರೆಯದ ಗರ್ಭಧಾರಣೆ, ಪ್ರಸವದ ವಿವಾಹ ಪೂರ್ವ ಗರ್ಭಧಾರಣೆ, ಅಬಾರ್ಷನ್, ಈ ಥರದಕ್ಕೆಲ್ಲ ಸಮಾಜದಲ್ಲಿ ನಡೀತಿರೋ ಹಲವಾರು ತೊಂದರೆ, ತಕರಾರುಗಳನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯವಾಗತ್ತೆ. ಆಯಾ ವಯಸ್ಸಿಗನುಗುಣವಾಗಿ, ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣ ಅನ್ನೋದು ಚಿಕ್ಕ ವಯಸ್ಸಿನಿಂದ ಅದು ಪ್ರಾರಂಭವಾದರೆ ಮಕ್ಕಳು ಬೆಳೀತಾ ಬೆಳೀತಾ ಸರಿಯಾದ ರೀತಿ ಫ್ಯಾಕ್ಟ್ಸ್ ಅಂತ ತಿಳ್ಕೊಂಡು ಯಾವ ರೀತಿ ತನ್ನನ್ನು ತಾನು ತಿಳ್ಕೋಬೇಕು, ಬೇಡದ ಅಪಾಯಕಾರಿ ಲೈಂಗಿಕ ವರ್ತನೆಗಳಿಂದ ಹೇಗೆ ದೂರ ಇರಬೇಕು, ಯಾವ ರೀತಿ ಒಂದು ವಿವಾಹ ಆಗೋ ತನಕ ಯಾವ ರೀತಿ ತನ್ನನ್ನು ತಾನು ಕಾಪಾಡ್ಕೊಳ್ಬೋದು, ಇದೆಲ್ಲದರ ವಿಷಯದಲ್ಲಿ ಅವರಿಗೆ ಖಂಡಿತವಾಗಲೂ ಕೂಡ ಒಂದು ಅರಿವು ಮೂಡುತ್ತೆ. ಇದು ಮಾಡಿದಾಗ, ಇಲ್ಲಾಂದರೆ ನಮ್ಮ ಮಕ್ಕಳಿಗೆ ಸಿಗ್ತಾ ಇರೋದು ಇಂಟರ್ನೆಟ್ಟು, ಗೂಗಲ್ಲು, ಪೋರ್ನೋ ಸೈಟ್ಸು, ಬ್ಲೂ ಫಿಲಮ್ಸು, ಇಂಥದ್ರಿಂದ ಸಿಗ್ತಾ ಇರೋವಂಥ ಲೈಂಗಿಕ ಶಿಕ್ಷಣ ನಿಮ್ಗೆ ಎಷ್ಟು ಅಪಾಯಕಾರಿ ವರ್ತನೆ ತೋರ್ಬೋದು ಅಂತ ನಿಮಗೆ ಅರ್ಥವಾಗುತ್ತೆ. ಹಾಗಾಗಿ ಒಂದು ಸರಿಯಾದ ಲೈಂಗಿಕ ಶಿಕ್ಷಣ ಶಾಲಾ ಕಾಲೇಜುಗಳಲ್ಲಿ ಬಂದರೆ ಅದು ಕೂಡ ಬಹಳ ಒಂದು ಉತ್ತಮವಾದ ಸಂಗತಿ ಅಂತ ಹೇಳ್ಬೋದು. ಸೊ ಇದೆಲ್ಲ ರೀತಿಯಲ್ಲಿ ಒಂದೆರಡು ಮಾತಾಡೋದಕ್ಕೆ ವೈದ್ಯರು, ಅವರ ತೊಂದರೆ, ಸಮಸ್ಯೆಗಳು, ಇದನ್ನೆಲ್ಲ ಕೂಡ ನನಗೆ ಈ ಒಂದು ವೇದಿಕೆಯಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಮತ್ತೊಮ್ಮೆ ನಾನು ನನಗೆ ವರ್ಷದ ವೈದ್ಯ ಅಂತ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಒಂದು ಒಳ್ಳೆ ಭಾವನೆ ನನ್ನ ಮನಸ್ಸಿನಲ್ಲಿ ಮೂಡೋಕ್ಕೆ, ಮತ್ತು ಇದ್ರ ಜೊತೆಗೆ ನನ್ನ ಇನ್ನೂ ಹೆಚ್ಚಿನ ಜವಾಬ್ದಾರಿ
ನಾವು ಸಮಾಜಕ್ಕೆ ನಮ್ಮ ಬದ್ಧತೆ ಅಥವಾ ನಮ್ಮ ಕೆಲಸ ಕಾರ್ಯಗಳು ಇನ್ನೂ ಬಹಳಷ್ಟಿದೆ ಅಂತ ಒಂದು ಸಲ ನೆನಪಿಸೋ ರೀತಿಯಲ್ಲಿ ಕೂಡ ಆಗತ್ತೆ. ಅದಕ್ಕಾಗಿ ನನಗೊಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಅನಂತ ಧನ್ಯವಾದಗಳು. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಭಾಷಣ ಉಲಿಕಲ್ ನಟರಾಜ್ ಸರ್. ದಯವಿಟ್ಟು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ವೈದ್ಯರ ಮುಂದೆ ಮಾತನಾಡೋಕ್ಕೆ ನನಗೆ ಬರಲ್ಲ. ಮಾತಿನಿಂದ ಏನೂ ಪ್ರಯೋಜನ ಇಲ್ಲ. ಆದರೂ ನಮ್ಮನ್ನು ಕರೆಸಿದ್ಕೊಂದೆರಡು ಮಾತನಾಡಬೇಕಾಗತ್ತೆ. ಇಲ್ಲಿ ಒಬ್ಬ ಪ್ರಜ್ಞಾವಂತ ವೈದ್ಯರಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಅನ್ನೋದಕ್ಕಿಂತಲೂ ಜನರ ಒಳ ಮನಸ್ಸಿನಲ್ಲಿ ತನ್ನದೇ ಆದ ಛಾಪುವನ್ನು ಮೂಡಿಸಿರುವಂಥ ಕರ್ನಾಟಕದ ಏಕೈಕ ವೈದ್ಯ ಅಂದರೆ CR ಚಂದ್ರಶೇಖರ್. ನಮಸ್ಕಾರ ಸರ್. ಇನ್ನು ಪದ್ಮಿನಿ ಮಾತನಾಡಿದ್ದಾರೆ. ಅವ್ರಿಗೂ ನನಗೂ ಮಾಧ್ಯಮದಲ್ಲಿ ಒಂದಿಷ್ಟು ಮೌಢ್ಯತೆ ಬಗ್ಗೆ ಎಲ್ಲ ಚರ್ಚೆ ನಡೀತಾ ಇತ್ತು. ಅದಾದ ನಂತರ ಪದ್ಮಪ್ರಕಾಶ್ ಅವರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಮುಖ್ಯವಾಗಿ ನನ್ನನ್ನು ಇಲ್ಲಿ ಕರೆಸಿದಂತಹ ರಮೇಶ್ ಮತ್ತು ರಾಮಸ್ವಾಮಿ ಅವರಿಗೆ, ಇಂಥ ವೈದ್ಯರನ್ನು ಕಾಣಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಸ್ವಾಗತ ಕೊಡ್ತಾ, ಆತ್ಮೀಯರೇ, ಇಡೀ ಜಗತ್ತಲ್ಲಿ ಎರಡು ವಸ್ತುಗಳಿಗೆ ಅಥವಾ ಮನಸ್ಸುಗಳಿಗೆ ಪ್ರಾಧಾನ್ಯತೆ ಇದೆ. ತಾಯಿ ಜನ್ಮ ಕೊಡ್ತಾಳೆ ಅಷ್ಟೇ, ವೈದ್ಯ ಜನ್ಮ ಉಳಿಸ್ತಾನೆ. ಇನ್ಯಾರಿಗೂ ಹಕ್ಕಿಲ್ಲ ಉಳಿಸೋಕ್ಕೆ. ಕೋಟ್ಯಾನುಕೋಟಿ ದೇವರುಗಳಿಗಿಂತ ನಮ್ಮ ಮುಂದೆ ಕಂಡು ಬರುವಂಥವರು ವೈದ್ಯರು. ಆ ವೈದ್ಯರು ಇಡೀ ಸಮಾಜದ ಮತ್ತು ಕುಟುಂಬದ ಎಲ್ಲ ದೈಹಿಕ ಮಾನಸಿಕ ಎಲ್ಲ ಒತ್ತಡಗಳನ್ನು ಬಿಟ್ಟು ಆ ರೋಗಿಯ ಜೊತೆ ಮಾತನಾಡ್ತಾರೆ. ಅದಕ್ಕಾಗಿ ಹುಟ್ಟಿದಾಗಲಿಂದ ಅವರು ಸೇವೆಗೆ ಪ್ರಾರಂಭ ಮಾಡಿದಾಗ ವೈದ್ಯ ಅಂದರೆ ಅಂತ್ಯದಲ್ಲೂ ಸಾಯುವಾಗಲೂ ವೈದ್ಯರೇ ಸತ್ತಿದ್ದಾರೆ ಅಂತ ಹೇಳ್ತೀವಿ. ಅದಕ್ಕಾಗಿ ವೈದ್ಯರಿಗೆ ನಮಿಸ್ತಾ, ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ. ನ್ಯಾನೋ ಟೆಕ್ನಾಲಜಿ ಬಂದಿದೆ, ರೋಬೋಟ್ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಟೆಕ್ನಾಲಜಿ ಬಂದಿದೆ. ಇದೆಲ್ಲ ಬಂದು ಏನಾಗ್ತಾ ಇದೆ, ಸೈನ್ಸ್ ಇಷ್ಟು ಮುಂದುವರೆದ್ರೂ ಕೂಡ, ಏನೇ ಮುಂದುವರೆದಿದ್ದರೂ ಮಾನವೀಯತೆ ಅನ್ನೋದು ಮಾತ್ರ ಬೀದಿಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಇನ್ನು ನ್ಯಾನೋ ಟೆಕ್ನಾಲಜಿ ಬಂದಿರೋದ್ರಿಂದ ಇನ್ನೊಂದು 20 ವರ್ಷದಲ್ಲಿ ಡ್ರೈವರ್ಗಳಿಗೆ ಕೆಲಸ ಇಲ್ಲ. ಇನ್ನು ರೋಬೋ ಟೆಕ್ನಾಲಜಿ ಬಂದಿರೋದ್ರಿಂದ ಇನ್ನೊಂದು 30 ವರ್ಷದಲ್ಲಿ ಯಾವ ವೈದ್ಯರು 1000 ವೈದ್ಯರು ಮಾಡುವ ಕೆಲಸ ಒಬ್ಬ ವೈದ್ಯ ಮಾಡ್ಬೋದು. ಯೋಚನೆ ಮಾಡಿ, ಅಷ್ಟು ತಂತ್ರಜ್ಞಾನ ಮುಂದುವರಿತಾ ಇದೆ. ಎಲ್ಲೋ ಕೂತ್ಕೊಂಡು ವೈದ್ಯರು ಇಲ್ಲಿ ರೋಬೋಗಳ ಮುಖಾಂತರ ಆಪರೇಷನ್ ಮಾಡುವಂಥ ಮಟ್ಟಕ್ಕೆ ಬಂದಿದೆ. ಇನ್ನು ಮೆದುಳಿಗೆ ಚಿಪ್ ಹಾಕ್ತಾ ಇದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಆದರೆ ನಾವೆಲ್ಲಿದ್ದೀವಿ? ಇನ್ನೂ ಮೌಢ್ಯತೆ ಒಳಗಡೆ ಇದ್ದೀವಿ. ಡಾಕ್ಟರ್ ತಕ್ಕ ಏನಾರು ಜ್ವರ ಬಂದರೆ ಡಾಕ್ಟರ್ ತಕ್ಕ ಬರಲ್ಲ, ಅವ್ರು ಯಾರೋ ಹೋಗಿ ಬಳೆಯನ್ನು ತಲೆಗೆ ಸುಡುವಂಥದ್ದು ಚಿಟ್ಕಿ ಇದೆ. ಡಾಕ್ಟರ್ ತಕ್ಕ ಬರಲ್ಲ, 3 ದಾರಿ ಕುಡಿತ ಕೋಳಿ ಮೊಟ್ಟೆ ಹಾಕೋದು, ಇನ್ನೇನೋ ವಸ್ತುಗಳು ಹಾಕೋದು, ಇನ್ನೂ ಮೌಢ್ಯತೆ ಇದೆ. ಆ ಮೌಢ್ಯತೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ದಾಸ್ಯದ ಸಂಕೋಲೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಅಂದರೆ, ಯಾವ ವೈದ್ಯ ಹೇಳಿದ್ರು ಕೇಳಲ್ಲ, ದೇವ್ರು ಹೇಳಿದ್ರು ಕೇಳಲ್ಲ. ಏನೋ ಗೊತ್ತಿಲ್ಲದಲೇ ಇದ್ದಂಥ ಸ್ವಾಮೀಜಿಗಳ ಹತ್ರ ಹೋಗಿ ನಾವು, ಸ್ವಾಮಿ ನನಗೆ ಮಕ್ಕಳಾಗ್ತವ ನೋಡಿ ಅಂತ ಕೇಳ್ತೀವಿ. ನಾವು ಕೇಳಬೇಕಾಗಿರೋದು ವೈದ್ಯರ ಹತ್ರ, ಸ್ವಾಮೀಜಿಗಳ ಹತ್ರ ಹೇಗೆ ಕೇಳಬೇಕಾಗತ್ತೆ? ಯಾರ ಹತ್ರ ಏನು ಕೇಳಬೇಕು ಅನ್ನೋದೇ ಗೊತ್ತಾಗಲ್ಲ ನಮಗೆ. ಅಷ್ಟರ ಮಟ್ಟಿಗೆ ಮೌಢ್ಯರಾಗ್ಬಿಟ್ಟಿದ್ದೀವಿ. ನನಗೆ ಇಲ್ಲಿಗೆ ಅನ್ನಿಸ್ದಾಗ, ಪದ್ಮಿನಿ ಮಾತಾಡ್ತಾ ಇದ್ದಾಗ, ವೈದ್ಯ ಏನಾರ ಮನಸ್ಸು ಮಾಡಲಿಲ್ಲ ಅಂದರೆ ಸರಿಯಾಗಿ ನೋಡಿ, ಇಡೀ ಜಗತ್ತು ಈ ಖರ್ಚೀಪ್ ಅಂತ ಅಂದ್ಕೊಳ್ಳೋಣ, ಈ ಖರ್ಚೀಪ್ ಅಥವಾ ಮನುಷ್ಯರು ಅಥವಾ ಜೀವಿಗಳು ಅಂತ ಅಂದ್ಕೊಳ್ಳೋಣ.